ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಾ71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಬರುವಂತ ದಿನಗಳು, ಅಂದ್ರೆ ಬರುವಂತ ವಾರ ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ, ಅವರ ಒಂದು ಲವ್ ಲೈಫ್ ಇರ್ಬೋದು, ಕರಿಯರ್ ಇರ್ಬೋದು, ಮತ್ತೆ ಹೆಲ್ತ್ ಆಸ್ಪೆಕ್ಟ್ ಎಲ್ಲ ಇರ್ಬೋದು, ಎಲ್ಲಾನು ನೋಡ್ಕೊಂಡು ಬರೋಣ. ಹಾಗೆ ಅವರಿಗೆ ಏನು ಗುಡ್ ನ್ಯೂಸ್ ಬರ್ತಾ ಇದೆ ಅದನ್ನ ಕೂಡ ನಾವು ನೋಡೋಣ. ರೀಡಿಂಗಿಗೆ ಕನೆಕ್ಟ್ ಆಗಿ ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ, ಹಾಗೆ ರೀಡಿಂಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ. ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದೀರಾ. ನಾನು ನಿಮಗೆ ಕಾಮೆಂಟ್ ಅಲ್ಲಿ ಹೇಳಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಮೊಬೈಲ್ ನಂಬರ್ ಅನ್ನ. ಸೊ ಒಂದ್ಸಾರಿ ಅದನ್ನ ಚೆಕ್ಔಟ್ ಮಾಡಿ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಹೆಲ್ತ್ ಬರುವಂತ ವಾರದಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನೋಡೋಣ. ಓಕೆ, ಅಂದ್ರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ನಿಮ್ದು ನಾನು ನೋಡ್ತಿರೋವಂಥದ್ದು ಸ್ವಲ್ಪ ತುಂಬಾ ಕನ್ಫ್ಯೂಷನ್ ಮೋಡಲ್ ಇದ್ದೀರಾ ಅನ್ನೋ, ಯಾವುದೋ ಒಂದು ನಿರ್ಧಾರ ತಗೊಳ್ಳಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಏನೋ ನಿರ್ಧಾರ ತಗೋಬೇಕು ಅಂತ ಇದ್ದೀರಾ, ಆದ್ರೆ ನಿಮ್ಗೆ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇದೆ. ಏನ್ ಡಿಸಿಷನ್ಸ್ ತಗೋಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಹೆಲ್ತ್ ಆಸ್ಪೆಕ್ಟ್ಸ್ ಇಂದ ನಾನು ನೋಡ್ತಾ ಇರುವಂತದ್ದು, ನಿಮ್ಮ ಒಂದು ಮೈಂಡ್ ಅಲ್ಲಿ ಏನಿದೆ ತುಂಬಾ ವಿಚಾರಗಳು ಓಡಾಡ್ತಾ ಇದೆ. ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅನ್ನುವಂಥದ್ದು ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಮನಸ್ಸಲ್ಲಿ ತುಂಬಾನೇ ಒಂದು ನೋವನ್ನ ಇಟ್ಕೊಂಡಿದ್ದೀರಾ. ಸ್ವಲ್ಪ ಡಿಪ್ರೆಷನ್ ಇರೋವಂಥದ್ದು, ಸ್ಯಾಡ್ನೆಸ್ ಇರೋವಂಥದ್ದು ನನಗೆ ಅನಿಸ್ತಾ ಇದೆ. ಹಾಗಾಗಿ ಎಲ್ಲಿನೂ ಕೂಡ ನಿಮ್ಗೆ ಮನ್ಸು ಹತ್ತಾ ಇಲ್ಲ, ಯಾರ ಜೊತೆಗೂ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ನಿರ್ಧಾರ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾವ ರೀತಿ ಅಂತಂದ್ರೆ ನಿಮ್ಮಲ್ಲೇ ನೀವು ಇರ್ತಾ ಇದ್ದೀರಾ, ನಿಮ್ಮಷ್ಟಕ್ಕೆ ನೀವು ಇರ್ತೀರಾ. ಯಾರ ಜೊತೆಗೆ ಮಾತಾಡೋದಕ್ಕೆ ನಿಮ್ಗೆ ಆಗ್ತಾನೂ ಇಲ್ಲ ಅನ್ನುವಂಥದ್ದು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ಇದು ಕಂಟಿನ್ಯೂ ಆಗಿರುತ್ತಾ, ಬರುವಂತ ದಿನಗಳಲ್ಲಿ ಇದರಿಂದ ಕಮ್ಔಟ್ ಮಾಡ್ತೀರಾ ಅಂತಂದ್ರೆ ನೋಡಿ, ಬರುವಂತ ದಿನಗಳಲ್ಲಿನೂ ಇದು ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗುತ್ತೆ. ಯಾಕಂತಂದ್ರೆ ಯಾವ ರೀತಿ ನೀವು ಡಿಪ್ರೆಸ್ಡ್ ಆಗಿದ್ದೀರಾ ಅಂತಂದ್ರೆ, ತುಂಬಾನೇ ಮನಸ್ಸಿಂದ ನನ್ಕೊಂಡಿದ್ದೀರಾ, ಯಾರ ಜೊತೆಗೂ ಮಾತಾಡಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಬರುವಂತ ದಿನಗಳಲ್ಲೂ ಈ ಫೀಲಿಂಗ್ ನಿಮ್ಗೆ ಬಂದೇ ಬರುತ್ತೆ. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮನಸ್ಸಿಂದ ಒಳಗಡೆ ತುಂಬಾ ನೋವನ್ನ ಅನುಭವಿಸ್ತಾ ಇದ್ದೀರಾ. ಆ ನೋವನ್ನ ಯಾರ ಜೊತೆಗೂ ನೀವು ಶೇರ್ ಮಾಡ್ಕೊಳ್ತಾ ಇಲ್ಲ. ಏನೋ ಒಂದು ಭಾರ ಆಗಿರುವಂತದ್ದು ರಿಲೇಶನ್ಶಿಪ್ ಅಲ್ಲಿ, ಎಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಯಾರೋ ಏನೋ ಮಾತಾಡಿದ್ದಾರೆ, ಅದನ್ನ ನೀವು ಅವ್ರಿಗೆ ಹೊಳ್ಳಿ ಏನೋ ಆನ್ಸರ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ನೀವೇ ಆ ನೋವನ್ನ ಅನುಭವಿಸ್ತಾ ಇದ್ದೀರಾ. ಹಾಗಾಗಿ ಒಂದು ಜಗ್ಲಿಂಗ್ ನಡೀತಾ ಇದೆ ನಿಮ್ಮಲ್ಲಿ ಅಂತ ನಾನು ಹೇಳ್ಬೋದು. ಓಕೆ, ಸ್ವಲ್ಪ ಡಿಪ್ರೆಸ್ಡ್ ಆಗಿದ್ದೀರಾ, ಸ್ವಲ್ಪ ಅನ್ನೋದಕ್ಕಿಂತ ತುಂಬಾ ಡಿಪ್ರೆಸ್ಡ್ ಆಗಿದ್ದೀರಾ. ಬರುವಂತ ದಿನಗಳಲ್ಲಿ ಇದು ಕಂಟಿನ್ಯೂ ಆಗಿರುತ್ತೆ ಅನ್ನೋವಂಥದ್ದು ನನಗೆ ಅನ್ಸುತ್ತೆ. ಓಕೆ, ಹಾಗೆ ಯೂನಿವರ್ಸ್ ಏನ್ ನಿಮ್ಗೆ ಮೆಸೇಜ್ ಕೊಡ್ತಾ ಇದೆ ನೋಡಿ. ಇಲ್ಲಿ ಯೂನಿವರ್ಸ್ ಏನ್ ಮೆಸೇಜ್ ಹೇಳ್ತಾ ಇದೆ ಅಂತಂದ್ರೆ, ಸ್ವಲ್ಪ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಅಥವಾ ನಿಮ್ಮ ಒಂದು ಇದರಲ್ಲಿ ಏನು ನಿಮ್ಗೆ ಈಗ ತೊಂದರೆ ಆಗ್ತಾ ಇದೆ, ಮೇ ಬಿ ನಿಮ್ಗೆ ಏನಾದ್ರು ಲೇಡೀಸ್ ಇದ್ರು ಅಂತಂದ್ರೆ ಗೈನಿಕ್ ರಿಲೇಟೆಡ್ ಇಶ್ಯೂಸ್ ಏನಾದ್ರೂ ಇರುತ್ತೆ, ಅದು ಪಾಸ್ ಔಟ್ ಆಗಿರುತ್ತೆ ನಿಮ್ಗೆ ಅಂತ ಹೇಳ್ಬಹುದು. ಇನ್ನು ನಾರ್ಮಲ್ ಆಗಿ ನಾನು ನೋಡೋದಾದ್ರೆ, ಯಾರಾದ್ರೂ ಎಲ್ಡರ್ಸ್ ಜೊತೆಗೆ ನಿಮ್ಗೆ ಏನು ಒಂದು ಮನಸ್ಸಲ್ಲಿ ಈ ರೀತಿ ಆಗ್ತಾ ಇದೆ, ಅದನ್ನ ನೀವು ಇನ್ನೊಬ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ನಾನ್ ನೋಡ್ತಾ ಇರುವಂತದ್ದು, ತುಂಬಾನೇ ನೀವು ಮನಸ್ಸಿಂದ ಒಂದು ಕಾಯಿಲೆ, ಮನಸ್ಸಿನ ರಿಲೇಟೆಡ್ ಒಂದು ಕಾಯಿಲೆ ಅಂತ ಹೇಳಿದ್ರೆ ಬೆಟರ್ ಇರುತ್ತೆ. ಓಕೆ, ಯಾಕಂದ್ರೆ ನೋವು ನಿಮ್ಮ ಫಿಸಿಕಲಿ ನಿಮ್ಗೆ ಏನೋ ತೊಂದರೆ ಆಗ್ತಾ ಇಲ್ಲ, ಬಟ್ ಮನಸ್ಸಿಂದ ತುಂಬಾನೇ ನೊಂದ್ಕೊಂಡಿದ್ದೀರಾ ಯಾವುದೋ ಒಂದು ಮ್ಯಾಟರ್ಗೆ ಅನ್ನುವಂಥದ್ದು ಅಂತ ಅನಿಸ್ತಾ ಇದೆ. ಬಟ್ ಇನ್ನೂ ಹೇಳಬೇಕು ಅಂತಂದ್ರೆ, ಮೇ ಬಿ ನಿಮ್ಗೆ ಮನಸ್ಸಿಗೆ ಯಾರಾದ್ರೂ ನೋವು ಮಾಡಿರುವಂತದ್ದು, ಎಮೋಷನಲಿ ನೀವು ಹೀಲಿಂಗ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಎಮೋಷನಲಿ ತುಂಬಾ ಬ್ಯಾಗೇಜಸ್ ಅನ್ನ ತಗೊಂಡಿದ್ದೀರಾ, ಅದು ಇದು ಅಂತ ಹೇಳಿ ಮನಸ್ಸಿನಲ್ಲಿ ಏನೇನೋ ತುಂಬ್ಕೊಂಡ್ಬಿಟ್ಟಿದ್ದೀರಾ. ಹಾಗಾಗಿ ಏನಾಗ್ತಾ ಇದೆ, ಒಳಗೆ ನೀವು ಎಷ್ಟು ಕೊರಗ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆ ಕೊರಗಿಂದ ನೀವು ಹೊರಗಡೆ ಬರಬೇಕು. ಇಲ್ಲ ಅಂದ್ರೆ ಇವಾಗ ನಿಮ್ಮ ಹೆಲ್ತ್ ಅಂದ್ರೆ ಫಿಸಿಕಲಿ ನೀವು ಫಿಟ್ ಇದ್ದೀರಾ, ಬಟ್ ಮೆಂಟಲಿ ನಿಮ್ಗೆ ತುಂಬಾನೇ, ಮನಸ್ಸಿಂದ ತುಂಬಾನೇ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇದೇನಾಗುತ್ತೆ, ಸ್ಲೋಲಿ ಏನಾಗುತ್ತೆ, ಇದು ನಿಮ್ಮ ಒಂದು ಫಿಸಿಕಲ್ ಹೆಲ್ತ್ ಮೇಲೇನೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಏನೇ ನಿಮ್ಗೆ ಆ ರೀತಿ ಸಮಸ್ಯೆ ಇದೆಯಾ, ಪ್ಲೀಸ್ ಅದನ್ನ ಶೇರ್ ಮಾಡ್ಕೊಳ್ಳಿ. ಯಾರಾದ್ರೂ ನಿಮ್ಗೆ ಹೃದಯಕ್ಕೆ ಹತ್ರ ಇರೋವಂಥವ್ರು, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಿಮ್ಮ ಮದರ್ ಇರ್ಬೋದು, ಫಾದರ್ ಇರ್ಬೋದು, ಅಥವಾ ನಿಮ್ಮ
ಸಂಗಾತಿ ಇರ್ಬೋದು, ಅವ್ರ ಜೊತೆಗೆ ಏನಾಗಿದೆ ಅಂತ ಹೇಳಿ ಮನಸ್ಸು ಬಿಚ್ಚಿ ಮಾತಾಡಿದರೆ ಅಲ್ಲಿ ಏನಾಗುತ್ತೆ, ಯಾಕಂತಂದರೆ ಪ್ರೆಸೆಂಟ್ ಸಿಚುವೇಶನ್ ಇನ್ ಫ್ಯೂಚರಲ್ಲಿನೂ ಕೂಡ ನನಗೆ ಕಾಣ್ತಾ ಇರುವಂಥದ್ದು, ನೀವು ಇದನ್ನು ಯಾರ ಜೊತೆಗೂ ಶೇರ್ ಮಾಡ್ಕೊಳ್ಳೋದಿಲ್ಲ, ನಿಮ್ಮಲ್ಲೇ ನೋವನ್ನು ಅನುಭವಿಸ್ತೀರಾ ಅನ್ನೋವಂಥದ್ದು. ಹಾಗಾಗಿ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು, ಸ್ವಲ್ಪ ಆ ಒಂದು ಏನು ನೀವು ಇದನ್ನ ಅನುಭವಿಸ್ತಾ ಇದ್ದೀರಾ, ನೋವು ಅನುಭವಿಸ್ತಾ ಇದ್ದೀರಾ, ಇದನ್ನು ಶೇರ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬರೋವಂಥ ಸಿಚುವೇಶನ್ ಯಾವ ರೀತಿಯಾಗಿರುತ್ತೆ, ಇನ್ನು ನಿಮಗೆ ಇದು ಫಿಸಿಕಲಿ ನಿಮಗೆ ಏನಾದರೂ ಹಿಟ್ ಆಗುತ್ತೆ ಅನ್ನೋವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕರಿಯರ್ ಲೈಫನ್ನು ನಾನು ನೋಡ್ತಾ ಇದ್ದೀನಿ. ನಿಮ್ಮ ಕರಿಯರ್ ಲೈಫಲ್ಲಿ ಅಗೇನ್ ಓಕೆ, ಕರಿಯರ್ ಲೈಫಲ್ಲಿ ಕೂಡ ನೀವು ಎಸ್ಟಾಬ್ಲಿಷ್ ಮಾಡಬೇಕು, ಎಕ್ಸ್ಪ್ಯಾನ್ಷನ್ ಮಾಡಬೇಕು. ನಿಮ್ಮ ಒಂದು ಬಿಸ್ನೆಸ್ಸನ್ನು ಇವಾಗೇನು ನೀವು ಸ್ಟೆಬಿಲಿಟಿ ಬಂದಿದೆ ಬಿಸ್ನೆಸ್ಸಲ್ಲಿ, ಓಕೆ, ನಿಮಗೆ ಅದರ ತಕ್ಕ ಹಾಗೆ ರಿಟರ್ನ್ಸ್ ಬರ್ತಾ ಇದೆ, ತುಂಬಾ ಚೆನ್ನಾಗಿ ನೀವು ಮಾಡ್ತಾ ಇದ್ದೀರಾ. ಅದನ್ನು ಇನ್ನೂ ಯಾವ ರೀತಿಯಾಗಿ ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದೀರಾ. ಮತ್ತು ಇನ್ನೂ ಹೇಳಬೇಕು ಅಂತಂದರೆ, ನೀವಿರುವಂಥ ಏರಿಯಾದಲ್ಲಿ ಮಾತ್ರ ಅಲ್ಲ, ಇದನ್ನು ದೇಶ ವಿದೇಶಗಳಲ್ಲಿ ಮಾಡುವಂಥದ್ದು ವಿಚಾರ ಮಾಡ್ತಾ ಇದ್ದೀರಾ. ಔಟ್ ಆಫ್ ಸ್ಟೇಷನ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಅಲ್ಲಿಂದ ಯಾವ ರೀತಿಯಾಗಿ ಅಂದರೆ ಒಂದು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ನಿಮ್ಮ ಒಂದು ಬಿಸ್ನೆಸ್ಸನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಒಂದು ಪ್ಲಾನಿಂಗ್ ನಡೀತಾ ಇದೆ ನಿಮ್ಮ ಮನಸ್ಸಲ್ಲಿ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಓಕೆ, ಚೆನ್ನಾಗಿದೆ ಬಿಸ್ನೆಸ್ ಆಸ್ಪೆಕ್ಟ್ಸಿಂದ ನಾನು ನೋಡ್ತಾ ಇರುವಂಥದ್ದು. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ನೀವು ಏನು ಎಫರ್ಟ್ ಹಾಕ್ತೀರಾ, ಡೆಫಿನೆಟ್ ಆಗಿ ಹೇಳ್ತೀನಿ, ಅದಕ್ಕೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಬಂದೇ ಬರುತ್ತೆ. ನೋಡಿ, ಜಡ್ಜ್ಮೆಂಟ್ ಕಾರ್ಡ್ ಯಾವಾಗ ಬರುತ್ತೆ ಅಂತಂದರೆ, ಇದು ನಿಮ್ಮ ಡಿಪೆಂಡ್ ಆಗುತ್ತೆ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ವರ್ಕಿಗೆ ನೀವು ಡೆಡಿಕೇಟೆಡ್ ಆಗಿರ್ತೀರಾ. ಓಕೆ, ಸೊ ಇಲ್ಲಿ ನೀವು ತುಂಬಾ ಡೆಡಿಕೇಟೆಡ್ ಆಗಿದ್ದೀರಾ, ಅದನ್ನು ಮಾಡಲೇಬೇಕು ಅಂತ ಹೋಗ್ತಿದ್ದೀರಾ. ಅಫ್ಕೋರ್ಸ್ ಖಂಡಿತವಾಗೂ ಅದಕ್ಕೆ ನಿಮಗೆ ರಿಟರ್ನ್ಸ್ ಬಂದೇ ಬರುತ್ತೆ. ಸೊ ಚೆನ್ನಾಗಿದೆ. ಆ ರೀತಿ ಏನು ಅಂದರೆ, ನೀವು ಎಫರ್ಟ್ ಹಾರ್ಡ್ ವರ್ಕ್ ಮಾಡ್ತೀರಾ, ಅದ್ರ ಬಗ್ಗೆನೇ ವಿಚಾರ ಮಾಡ್ತೀರಾ, ಅದಕ್ಕೆ ತಕ್ಕ ಹಾಗೆ ರಿಟರ್ನ್ಸ್ ಬರುತ್ತೆ. ಇಲ್ಲ ಲೇಸಿನೆಸ್ ತೋರಿಸ್ತೀರಾ, ಅದಕ್ಕೆ ತಕ್ಕ ಹಾಗೆ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಬ್ಯಾಲೆನ್ಸ್ಡ್ ಆಗಿರಿ, ಆದಷ್ಟು ಬ್ಯಾಲೆನ್ಸ್ಡ್ ಆಗಿರಿ ಇದರಲ್ಲಿ ಅಂತ ಹೇಳಿ. ಇನ್ನು ಯೂನಿವರ್ಸ್ ಮೆಸೇಜ್ ಕೂಡ ನಾವು ನೋಡ್ಕೊಂಡು ಬರೋಣ. ಓಕೆ, ಸೊ ನಿಮ್ಮ ಒಂದು ಸಕ್ಸಸ್ಸನ್ನು ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಒಂದು ಪ್ರೀಷಿಯಸ್ ಟೈಮ್ ನೋಡಿ, ನಿಮಗೆ ಸಕ್ಸಸ್ ಸಿಗ್ತಾ ಇದೆ ಲೈಫಲ್ಲಿ, ಅದನ್ನು ಇನ್ನೊಬ್ಬರ ಜೊತೆಗೆ ಶೇರ್ ಮಾಡಿಕೊಂಡಾಗ, ನಿಮ್ಮ ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಹೇಳ್ತಾ ಇಲ್ಲ, ಬಟ್ ಒಂದು ಸ್ಮಾಲ್ ಸೆಲೆಬ್ರೇಷನ್ ಆಯಿತು ಅಂತಂದರೆ ನಿಮಗೆ ಇನ್ನೂ ಒಂದು ಹುರುಪು ಬರುತ್ತೆ, ಹುಮ್ಮಸ್ ಬರುತ್ತೆ. ಏನಾದರೂ ಓಕೆ, ನಾನು ಇಷ್ಟು ಅಚೀವ್ಮೆಂಟ್ ಮಾಡಿದ್ದೀನಿ, ಇನ್ನೂ ಏನಾದರೂ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮೈಂಡಲ್ಲಿರುತ್ತೆ. ಸೊ ನಿಮಗೆ ಸಕ್ಸಸ್ಸಿಗೆ ಆನಂತರ ನಿಮ್ಮ ಒಂದು ಫ್ಯಾಮಿಲಿ ಜೊತೆಗೆ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ, ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಈ ಒಂದು ಮೂಮೆಂಟನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಬರುವಂಥ ದಿನಗಳಲ್ಲಿ ತುಂಬಾ ನಿಮಗೆ ಅದಕ್ಕೆ ಏನಾಗುತ್ತೆ, ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಮತ್ತು ಇನ್ನು ನಿಮ್ಮ ಒಂದು ರಿಲೇಷನ್ಶಿಪ್ ಯಾವ ರೀತಿ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ವಾವ್, ಸೂಪರ್. ರಿಲೇಷನ್ಶಿಪ್ ಆಸ್ಪೆಕ್ಟ್ಸಿಂದ ತುಂಬ ಪೀಕ್ ಲೆವೆಲಲ್ಲಿ ಇವಾಗ ರಿಲೇಷನ್ಶಿಪ್ ನಿಮ್ಮದು ನಡೀತಾ ಇದೆ. ಒಂದು ಕಮಿಟ್ಮೆಂಟ್ ಇರುವಂಥದ್ದು ಇಬ್ಬರ ಮಧ್ಯೆ, ನಿಮ್ಮ ಪಾರ್ಟ್ನರ್ ಜೊತೆಗೆ. ಮತ್ತು ಸಪೋಸ್ ನೀವೇನಾದರೂ ಮ್ಯಾರಿಡ್ ಆಗಿದ್ದರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರಾ, ಬೇಬಿ ಪ್ಲ್ಯಾನ್ ಮಾಡ್ತಾ ಇರ್ತೀರಾ. ಓಕೆ, ಅದಕ್ಕೆ ತುಂಬ ಪಾಸಿಟಿವ್ ಆಗಿ ರಿಸಲ್ಟ್ ಬರ್ತಾ ಇದೆ. ಆಮೇಲೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಸ್ಟ್ರಾಂಗ್ನೆಸ್ ಇದೆ, ಆ ಒಂದು ಏನಂತಾರೆ ಅಟ್ರಾಕ್ಷನ್ ಇರುವಂಥದ್ದು, ಇಬ್ಬರು ಕೂಡ ತುಂಬ ಅಟ್ರಾಕ್ಟಿವ್ ಆಗಿರುವಂಥದ್ದು, ಸ್ಟೆಬಿಲಿಟಿ ಬರ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಇಷ್ಟು ದಿನ ಹೇಗೋ ಇತ್ತು, ಬಟ್ ಇವಾಗ ಏನಾಗ್ತಾ ಇದೆ, ಸ್ಟೇಬಲ್ಡ್ ಆಗ್ತಾ ಇದ್ದೀರಾ. ಏನೋ ರಿಲೇಷನ್ಶಿಪ್ಪಲ್ಲಿ ಏನೋ ಆಗಿತ್ತು, ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ, ಸ್ಟೇಬಲ್ಡ್ ಆಗ್ತಾ ಇದೆ ನಿಮ್ಮ ಲೈಫ್ ಇವಾಗ ಅಂತ ಹೇಳ್ಬೋದು. ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಇಲ್ಲ ಅಂತ ಅನ್ನೋದಿಲ್ಲ, ಬಟ್ ಇವೊಂದು ಇದರಲ್ಲಿ ಒಂದು ಕಮಿಟ್ಮೆಂಟ್ ಇದೆ, ಆ ಒಂದು ಅಟ್ರಾಕ್ಷನ್ ಇದೆ, ಒಂದು ಹಾರ್ಮನಿಯನ್ನು ತೊಗೊಂಡು ಬರ್ತಾ ಇದ್ದೀರಾ ಇಬ್ಬರು ಕೂಡ ನಿಮ್ಮ ಲೈಫಲ್ಲಿ. ಮತ್ತು ಇಬ್ಬರು ಕೂಡ ತುಂಬಾ ಆನೆಸ್ಟ್ ಆಗಿದ್ದೀರಾ. ಇಬ್ಬರು ಕೂಡ ನೀವು ಯಾವ ರೀತಿ ಆನೆಸ್ಟ್ ಆಗಿದ್ದೀರಾ ಅಂತಂದರೆ, ಯಾವುದು ಮುಚ್ಚುಮರೆ ಇಲ್ಲದೇ ನೀವು ಅಷ್ಟೊಂದು ಇನ್ವಾಲ್ವ್ಮೆಂಟನ್ನು ತೊಗೊಳ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಓಕೆ, ಬರುವಂಥ ದಿನಗಳಲ್ಲಿ ನಾನು ನೋಡ್ತಾ ಇರುವಂಥದ್ದು ತುಂಬ ಚೆನ್ನಾಗಿರುವಂಥ ಒಂದು ಇದು ಬರ್ತಾ ಇದೆ. ಏನಂತಂದರೆ, ನಿಮ್ಮ ಲೈಫಲ್ಲಿ ಏನಾದರೂ ಹೊಸದೊಂದು ಆಗುವಂಥದ್ದು, ಲೈಕ್ ನಿಮ್ಮ ಲೈಫಲ್ಲಿ ನಾನು ಅದನ್ನೇ ಹೇಳಿದೆ ಇವಾಗ, ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಏನಾದರೂ ಇಟ್ಕೊಂಡಿದ್ರೆ ಅದು ನಿಮ್ಮದು ಪೂರ್ತಿ ಆಗುತ್ತೆ. ಬೇಬಿ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಸೊ ತುಂಬ ಪಾಸಿಟಿವ್ ಆಗಿರುವಂಥ ರಿಸಲ್ಟ್ ನಿಮಗೆ ಬರುವಂಥ ಚಾನ್ಸಸ್ ನನಗೆ ಇಲ್ಲಿ ಕಾಣ್ತಾ ಇದೆ. ಓಕೆ, ಒಂದು ಯಾವ ರೀತಿ ಅಂತಂದರೆ, ಫುಲ್ಫಿಲ್ಮೆಂಟನ್ನು ನೀವು ಅನುಭವಿಸ್ತೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ಬೋದು. ಓಕೆ, ಮತ್ತು ಇನ್ನೂ ನಿಮಗೆ ಯೂನಿವರ್ಸ್ ಮೆಸೇಜ್ ಏನು ಬರ್ತಾ ಇದೆ ಅಂತ ಅದನ್ನು ಕೂಡ ನಾವು ನೋಡೋಣ.
ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದ್ರೆ, ಏನೋ ನಿಮ್ಮ ಲೈಫಲ್ಲಿ ಹಿಂದೆ ಆಗಿರೋದ್ರ ಬಗ್ಗೆ ತುಂಬಾ ವಿಚಾರ ಮಾಡ್ಲಿಕ್ಕೆ ಹೋಗಬೇಡಿ. ಮುಂದೆ ಏನಾಗಬೇಕು ಅದ್ರ ಬಗ್ಗೆ ವಿಚಾರ ಮಾಡಿ. ಏನೋ ನಡೆದಿರ್ಬೋದು, ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ಏನೋ ಆಗಿರ್ಬೋದು. ಬಟ್ ಅದಕ್ಕೆ ಮತ್ತೆ ನಿಮ್ಮ ಲೈಫಲ್ಲಿ ಮರಳಿ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮೂವ್ ಆನ್ ಆಗಿ ಅನ್ನುವಂಥದ್ದನ್ನ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಪದೇ ಪದೇ ಹಿಂದಿಂದನ್ನ ನೀವು ವಿಚಾರ ಮಾಡಿ ನೋಡಿದಾಗ ಮತ್ತೆ ಏನಾಗುತ್ತೆ, ಅದೇ ಒಂದು ಕಹಿ ಘಟನೆಗಳು ನಿಮ್ಮ ಸರೌಂಡಿಂಗ್ ಒಂದು ಲೂಪಲ್ಲಿ ಸಿಕ್ಕಾಕೋತೀರಾ. ಸೊ ಅದರಿಂದ ನೀವು ಹೊರಗಡೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಆ ಒಂದು ಹಿಂದೆ ನಡೆದಿರುವಂತ ಘಟನೆಯನ್ನ ಅಲ್ಲೇ ಬಿಟ್ಟು ನೀವು ಮುಂದುವರಿಬೇಕು ಲೈಫಲ್ಲಿ ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಎಲ್ಲರ ಲೈಫು ಇಷ್ಟೇ ಈಸಿ ಆಗಿರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರ ಲೈಫಲ್ಲಿನೂ ಕೂಡ ಅವ್ರದೇ ಆದಂಥ ಚಾಲೆಂಜಸ್ ಇದ್ದೇ ಇರುತ್ತೆ. ಕೆಲವೊಂದು ಜನ ಅವರು ತಮ್ಮ ರಿಲೇಶನ್ಶಿಪ್ ಅಲ್ಲಿ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಂದು ಜನ ಅವರ ಒಂದು ಕರಿಯರ್ ಅಲ್ಲಿ. ಓಕೆ, ಇನ್ನು ಕೆಲವೊಂದು ಜನ ಅವರ ಹೆಲ್ತ್ ಆಸ್ಪೆಕ್ಟ್ಸ್ ಇಂದ ಅವರು ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಎಲ್ರಿಗೂ ಕೂಡ ಇರೋದೇ ಇಲ್ಲಂತಲ್ಲ. ಬಟ್ ನೀವು ಅದರಿಂದ ಯಾವ ರೀತಿ ಹೊರಗೆ ಬರಬೇಕು ಅಂತಂದ್ರೆ, ಹಿಂದೆ ನಡೆದಿರುವಂಥದ್ದನ್ನ ನೀವು ಅಲ್ಲೇ ಮರೆತು ಮುಂದೆ ಹೋದ್ರೆ ಮಾತ್ರ ನಿಮಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇನ್ನೂ ಸ್ಟೆಬಿಲಿಟಿ ಬರುವಂಥದ್ದು ನನಗೆ ಕಾಣ್ತಾ ಇದೆ. ಓಕೆ, ಆ ಫುಲ್ಫಿಲ್ಮೆಂಟು, ಕಮಿಟ್ಮೆಂಟು, ಯಾಕಂದ್ರೆ ಫಸ್ಟಿಗೆ ದ ಲವರ್ಸ್ ಕಾರ್ಡ್ ಬಂದಿತ್ತು. ಹಾಗಾಗಿ ಆಲ್ರೆಡಿ ನೀವು ಅದನ್ನ ಅನುಭವಿಸ್ತಾ ಇದ್ದೀರಾ, ಸ್ಟೆಬಿಲಿಟಿಯನ್ನ ಅನುಭವಿಸ್ತಾ ಇದ್ದೀರಾ, ಒಂದು ಎಮೋಷನ್ ಕನೆಕ್ಷನ್ ಅನ್ನ ನೀವು ಅನುಭವಿಸ್ತಾ ಇದ್ದೀರಾ ಅಂತ ನಾನು ಹೇಳ್ಬೋದು. ಓಕೆ, ಸೊ ಈ ಒಂದು ರೀಡಿಂಗ್ ನಿಮಗೆ ಹೇಗೆ ಅನಿಸ್ತು ಖಂಡಿತ ನನಗೆ ಒಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಷ್ಟು ರೆಸೊನೇಟ್ ಆಯಿತು ಅದು ಕೂಡ ತಿಳಿಸಿ. ಯಾಕಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಎಲ್ಲರೂ ರೆಸೊನೇಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ. ವಾಟ್ಸಪ್ ಮೆಸೇಜ್ ಮಾಡಿ ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತೆ ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.